ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತು ಆಫ್ಟರ್ ದ ಲಾಂಗ್ ಟೈಮ್ ವ್ಲಾಗ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನಾನು ವ್ಲಾಗ್ ಮಾಡಬೇಕು ಅಂದ್ಕೊಂಡಾಗೆಲ್ಲ ಏನಾದರೂ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನು ಎಮರ್ಜೆನ್ಸಿಗೆ ಸಿಗಾಕೊಬಿಡ್ತೀನಿ. ಸೊ ಹಾಗಾಗಿ ನಾನು ವ್ಲಾಗ್ ರೆಕಾರ್ಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಈ ಮಂತ್ ಏಪ್ರಿಲ್ ಫಸ್ಟಿಂದ ನಾನು ವ್ಲಾಗ್ ಹಾಕಬೇಕು ಅಂತ ಹಿಂದಿನ ತಿಂಗಳಿಂದನೇ ಪ್ರಿಪೇರ್ ಮಾಡಿಕೊಂಡು ಎಲ್ಲ ಶೆಡ್ಯೂಲ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಸೊ ಮೊದಲನೇದಾಗಿ ಈ ವ್ಲಾಗ್ ನೋಡ್ತಾ ಇರೋರಿಗೆಲ್ಲರಿಗೂ ಬಿಲೇಟೆಡ್ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಮ್ಮ ಹೊಸ ವರ್ಷ ಎಲ್ಲರೂ ಹೆಂಗೆ ಅನ್ಕೋತೀರ ಹಾಗಾಗಲಿ. ಸೊ ಕಷ್ಟಪಟ್ಟು ದುಡಿಯೋಣ, ಕಷ್ಟಪಟ್ಟು ತಿನ್ನೋಣ ಅನ್ನೋದೊಂದೇ ನನ್ನ ಲೈಫಲ್ಲಿ ಇರೋವಂಥದ್ದು ಅಷ್ಟೇ. ಸೊ ಇಲ್ಲಿ ನಾವು ಬೆಳಗ್ಗೆನೇ ಪೂಜೆ ಮಾಡ್ತಾಯಿದ್ದೀವಿ. ಸೊ ಮೇಲ್ಗಡೆ ಮನೇಲಿ ಯೂಶ್ವಲಾಗಿ ನಾನು ಪೂಜೆ ಮಾಡೋದು. ಸೊ ಮಾವಂಗೆ ತುಂಬ ಯುಗಾದಿ ಹಬ್ಬದ ಟೈಮಲ್ಲಿ ಕಾಲು ವಿಪರೀತ ನೋವು ಬಂದುಬಿಟ್ಟಿತ್ತು. ಸೊ ನಮ್ಮ ಅಮ್ಮಂಗೆ ಹೆಂಗೆ ಕಾಲೆಲ್ಲ ಊತ ಬರ್ತಾಯಿತ್ತು, ಸೊ ಹಂಗೆ ಮಾವಂಗೂ ಆಗೋಗ್ಬಿಟ್ಟಿತ್ತು. ಯುಗಾದಿ ಹಬ್ಬದ ಟೈಮಲ್ಲಿ ಮಾವ ಕಂಪ್ಲೀಟ್ ಬೆಡ್ ರೆಸ್ಟಲ್ಲಿದ್ದರು. ಇನ್ನು ನಮ್ಮ ಅತ್ತೆ ಕೆಳಗಡೆ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ರು. ಸೊ ಕೆಳಗಡೆನೇ ನಾನು ಬೇವು ಬೆಲ್ಲ ತೊಗೊಂಡೋಗಿ ಕೊಟ್ಟೆ ನಮ್ಮ ಅತ್ತೆ ಮಾವಂಗೆ. ಸೊ ಇಲ್ಲಿ ನಾನು ಹಿಂದಿನ ದಿನವೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ. ರಾತ್ರಿ ಬೊಟಿಕಲ್ಲಿ ಕೆಲಸ ಮುಗಿಸಿ ಬಂದು ಆಮೇಲೆ ರಾತ್ರಿ ನಾನು ಬಿಡಿ ಹೂವು ತೊಗೊಬಂದಿದ್ದೆ. ಎಲ್ಲ ಹಾರಗಳೆಲ್ಲ ಹೊಲಿದು ಸುಮಾರು ಒಂದು 2-2:30 ಆಗಿತ್ತು ಮಲ್ಕೊಳ್ಳೋದು. ಸೊ ಬೆಳಗ್ಗೆ ಬೇಗ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮನೆಯಲ್ಲಿ ಎಲ್ರಿಗೂ ಎಣ್ಣೆ ನೀರು ಸ್ನಾನ ಮಾಡಿಸಿ ಆಮೇಲೆ ನಾನು ಪೂಜೆಗೆ ಅಂದರೆ ದೀಪ ಹಚ್ಚುತ್ತಾ ಇದ್ದೀನಿ. ಸೊ ಮಕ್ಕಳು ನಾವು ಎಲ್ಲ ಒಟ್ಟಿಗೆ ಇದ್ದು ಬೇವು ಬೆಲ್ಲ ತಿಂದು ಆಮೇಲೆ ಕೆಲಸಗಳ್ಗೆ ಹೋಗ್ಬೇಕಂತ ನಾನು ಹಿಂದಿನ ದಿನವೇ ಹೇಳಿದ್ದೆ. ಸೊ ಹಾಗಾಗಿ ಅವರು ಕೂಡ ವೆಯ್ಟ್ ಮಾಡ್ತಾಯಿದ್ರು. ಮಕ್ಕಳೆಲ್ಲ ಹೊಸ ಬಟ್ಟೆ, ನಾವು ಎಲ್ಲ ಹೊಸ ಬಟ್ಟೆ ಹಾಕ್ಕೊಂಡು ದೇವ್ರ ಪೂಜೆ ಮಾಡ್ತಾಯಿದ್ದೀವಿ. ಇವತ್ತಿನ ದಿನ ಬಂದು ಆವತ್ತೇ ಸ್ನಾನ ಮಾಡಿ ಆವತ್ತೇ ಅಂದರೆ ಎಣ್ಣೆ ನೀರು ಸ್ನಾನ ಮಾಡಿ ಆವತ್ತೇ ಹೊಸ ಬಟ್ಟೆ ಹಾಕ್ಕೋಬೇಕಂತ ಮುಹೂರ್ತ ಇತ್ತು. ಸೊ ಹಾಗಾಗಿ ನಾವು ಅದೇ ಥರ ಮಾಡ್ತಾಯಿದ್ದೀವಿ. ಮನೆಗೆಲ್ಲ ಮೇನ್ ಡೋರ್ಗೆ ಮಾವಿನ ತೋರಣ ಎಲ್ಲ ಕಟ್ಟಿ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ಇದು ಈ ಸರಿ. ಸೊ ಲಾಸ್ಟ್ ಇಯರ್ಗಿಂತ ಸ್ವಲ್ಪ ಡಿಫ್ರೆಂಟಾಗಿತ್ತು, ಪೀಸ್ಫುಲ್ಲಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾನು ಹಾಕ್ಕೊಂಡಿರೋ ಗೌನ್ ಬಂದು ಬಿಫೋರ್ ಲಾಸ್ಟ್ ಇಯರ್ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಬೊಟಿಕ ಸ್ಟಿಚ್ ಮಾಡಿಸ್ಕೊಂಡಿದ್ದು. ಬಟ್ ಹಾಕ್ಕೊಳ್ಳೋಣ ಅಂದ್ಕೊಂಡು ಹಾಕ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಸೊ ಫೈನಲಿ ನಾನು ಇವತ್ತು ಹಾಕ್ಕೊಂಡಿದ್ದೀನಿ. ಕೆಳಗಡೆ ಫ್ಯಾಬ್ರಿಕ್ ಬಂದು ನಾನು ಅದೇ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಅಂತಾರಲ್ಲ ಆ ಥರ ಡೋಲಾ ಸಿಲ್ಕು ಮತ್ತು ಕಲಂಕಾರಿ ಬ್ಲೌಸ್ ಫ್ಯಾಬ್ರಿಕಲ್ಲಿ ನಾನು ಇದನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಬಟ್ ತೋರ್ಸೋಕ್ಕಾಗಿಲ್ಲ ಔಟ್ಫಿಟ್ಟು. ಸೊ ನಿಮಗೇನಾದರೂ ಇದ್ರದ್ದು ಫುಲ್ಲು ಡೀಟೇಲಾಗಿ ಹತ್ತಿರದಿಂದ ನೋಡಬೇಕಂದ್ರೆ ಹೇಳಿ, ನಾನು ಬೇರೊಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸುಬ್ಬುಗೆ ನಾನು ರೀಸೆಂಟಾಗಿ ಜುಡಿಯೋದಲ್ಲಿ ತುಂಬ ಔಟ್ಫಿಟ್ ತಂದಿದ್ದೆ, ಬಟ್ ನಾನು ಚಿಕ್ಕಪೇಟೆಗೆ ಹೋದಾಗ ತುಂಬ ಇಷ್ಟ ಆಗಿತ್ತು ಅವ್ನು ಹಾಕಿರೋದು. ಸೊ ಹಾಗಾಗಿ ಅವ್ನಿಗೆ ಅದನ್ನು ಸಪ್ರೇಟಾಗಿ ತೊಗೊಬಂದಿದ್ದೆ. ಯಶುಗೆ ಆ್ಯಸ್ ಯೂಶ್ವಲ್ ಅವನಿಗೆ ಜೀನ್ಸು ಫೆಸ್ಟಿವ್ ವೇರ್ ಇದೆಲ್ಲ ಅವ್ನಿಗೆ ಇಷ್ಟ ಆಗೋಲ್ಲ, ಅವ್ನು ಕಂಫರ್ಟ್ ಕೇಳ್ತಾನೆ. ಸೊ ಹಾಗಾಗಿ ದೊಡ್ಡವನಾಗ್ತಿದ್ದನಲ್ಲ ನೈಟ್ ಪ್ಯಾಂಟ್ ಟೀ ಶರ್ಟ್ ಅಷ್ಟೇ ಅವನಿಗೆ. ಸೊ ಇವಾಗ ಎಲ್ಲರಿಗೂ ಬೇವು ಬೆಲ್ಲ ಕೊಟ್ಟು ನಾನು ಬೇವು ಬೆಲ್ಲ ತಿಂದು ಬೆಳಗಿನ ಪೂಜೆ ಮುಗಿಸಿ ಅಡುಗೆ ಕೆಲಸ ಶುರು ಮಾಡ್ತಾಯಿದ್ದೀನಿ. ಸೊ ಅಡುಗೆಗೆ ನಾನು ಈ ಸಾರಿ ನಮ್ಮ ಅತ್ತೆ ಕೆಳಗಡೆ ಬೇಳೆ ಒಬ್ಬಟ್ಟೆಲ್ಲ ಮಾಡಿದರು. ಬಟ್ ನನಗೆ ಫಾರ್ ಎ ಚೇಂಜ್ ಶಿವರಾತ್ರಿ ಹಬ್ಬಕ್ಕೂ ಒಬ್ಬಟ್ಟು ಮಾಡಿದ್ದರಿಂದ ನಾನು ಬಾದಾಮಿ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದೆ. ಸಖತ್ತಾಗಿತ್ತು ಅಂತ ಎಲ್ಲರೂ ಚೆನ್ನಾಗಿ ಇಷ್ಟಪಟ್ಟು ತಿಂದರು. ಸೊ ಚೆನ್ನಾಗಾಗಿತ್ತು. ನುಗ್ಗೆಕಾಯಿ ಎಲ್ಲ ಹಾಕಿ ತಾಳ್ದ ಮಾಡಿ ಬಾದಾಮಿ ಒಬ್ಬಟ್ಟು, ಅನ್ನ ಸಾಂಬಾರೆಲ್ಲ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಅದೆಲ್ಲ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೇನೂ ಅಷ್ಟೇ ಹೊಸದೊಡ್ಕೋದು ನಾನೇನು ರೆಕಾರ್ಡ್ ಮಾಡಿಲ್ಲ. ಹಬ್ಬದಿರಲಿ ಅಂತ ಒಂದಷ್ಟು ಕ್ಲಿಪ್ಪಿಂಗ್ಸ್ ರೆಕಾರ್ಡ್ ಮಾಡ್ಕೊಂಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಸ್ವಲ್ಪ ಲೇಟ್ ಆಗ್ಬೋದು ಈ ವ್ಲಾಗ್ ಬರೋಕ್ಕೆ. ಐ ಹೋಪ್ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಮನೇಲಿ ಪೂಜೆ ಈ ಥರ ಮಾಡ್ಕೊಂಡಿದ್ದೆ. ದೇವ್ರ ಮನೇಲಿ ಕೆಲವೊಂದಷ್ಟು ಚೇಂಜಸ್ ಮಾಡ್ಕೊಂಡಿದ್ದೀನಿ. ಸೊ ಮನೆಯಲ್ಲಿ ಕೆಲವೊಂದಷ್ಟು ಇಂಟೀರಿಯರ್ಸ್ನ ಚೇಂಜ್ ಮಾಡಿರೋದ್ರಿಂದ ಆವಾಗ ಈ ಕಾರ್ಪೆಂಟರ್ ಬಂದಿದ್ದರು. ಸೊ ಹಾಗಾಗಿ ವಾಲ್ಗೆ ಅಂದರೆ ಗೋಡೆಗೆ ಸ್ವಲ್ಪ ಮೊಳೆಗಳೆಲ್ಲ ಅವ್ರ ಕೈಲಿ ಹೊಡ್ಸ್ಕೊಂಡಿದ್ದೆ. ಸೊ ಫೋಟೋಗಷ್ಟೆಲ್ಲ ಸ್ವಲ್ಪ ಮೇಲ್ ಶಿಫ್ಟ್ ಮಾಡಿ ಕೆಳಗಡೆ ಸ್ವಲ್ಪ ಫ್ರೀ ಆಗೋ ಥರ ಇಟ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಡೀಟೇಲಾಗಿ ಕಾಣುತ್ತೆ ಫೋಟೋಸ್ ಅಂತ ಹೇಳಿ ಫೋಟೋಸ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ. ನಂಗೆ ಇಷ್ಟ ಎಲ್ಲ ತುಂಬ್ದಂಗೆ ಇರಬೇಕು ಅನ್ನೋದು ನನ್ನ ಆಸೆ. ಸೊ ಹಾಗಾಗಿ ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಹೊಸದೊಡ್ಕು ಇನ್ನೂ ಎಲ್ಲ ರೆಡಿ ಮಾಡ್ಕೋಬೇಕು. ಸೊ ಅದಕ್ಕೆ ಮುಂಚೆ ವ್ಲಾಗ್ ರೆಕಾರ್ಡ್ ಮಾಡಿಬಿಡೋಣ, ನಿನ್ನೆ ವ್ಲಾಗ್ ಎಂಡ್ ಆಗಲಿ ಅಂತ ಹೇಳಿ.
ಸೊ ನಾನು ಯುಗಾದಿ ಹಬ್ಬಕ್ಕೆ ಅಂತೇಳಿ ಕೆಲವೊಂದಷ್ಟು ಗೋಲ್ಡ್ ಶಾಪಿಂಗ್ ಮಾಡಿದ್ದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ವ್ಲಾಗ್ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ನಾನು ತಗೊಂಡಿರೋಂಥದ್ದು ಬಂದು ಇದು ನೆಕ್ಲೆಸ್ ನೋಡ್ಬೋದು. ಚೆನ್ನಾಗಿದೆ ಇದು, ಒಂಥರ ನೋಡಿ ಕಾಸಿಂದು. ನನ್ನ ಹತ್ರ ನೆಕ್ಲೆಸ್ ಇರಲಿಲ್ಲ, ದೊಡ್ಡದಿತ್ತು, ಚೋಕರ್ ಇತ್ತು, ಹಾರಗಳಿತ್ತು, ಮತ್ತು ಚಿಕ್ಕ ಪೆಂಡೆಂಟ್ ಥರ ಇತ್ತು. ಬಟ್ ಈ ಥರ ಲೈಟ್ ವೇಟಲ್ಲಿ ನನಗೆ ಇಷ್ಟು ಫುಲ್ ಕವರ್ ಆಗೋದು ಅಥವಾ ಸೀರೆ ಜೊತೆಗೆ ಸಿಂಪಲ್ಲಾಗಿ ಇದು ಒಂದೇ ಸಾಕು ಅನ್ನೋಂಥದ್ದು ಯಾವುದೂ ಇರಲಿಲ್ಲ. ಸೊ ಹಾಗಾಗಿ ನಾನು ಇದನ್ನು ತಗೊಂಡೆ. ಸೊ ಲಾಸ್ಟ್ ಟೈಮ್ ನಾನು ಗೌರಿ ಗಣೇಶ ಹಬ್ಬದಲ್ಲಿ ಹಾಕಿದ್ದೆಲ್ಲ ಅದು ಬಂದು ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ. ಸೊ ಚಿಕ್ಕದಾಗಿ ಬೇಕಾಗಿತ್ತು. ಮತ್ತು ನನಗೆ ಈ ಒಂದು ರೀಸೆಂಟಾಗಿ ನಾನು ಇನ್ನೊಂದು ಕಾಸಿನ ಹಾರ ತಗೊಂಡಿದ್ದೆ. ಸೊ ಅದಕ್ಕೆ ಮ್ಯಾಚ್ ಆಗೋ ಥರ ಬೇಕಾಗಿತ್ತು. ಸೊ ಅದಕ್ಕೆ ಪರ್ಫೆಕ್ಟಾಗಿ ಸಿಕ್ಕಿದೆ, ನೋಡ್ಬೋದು. ಸೊ ಇದೇನು ನಾನು ಮಾಡಿಸಿದ್ದಲ್ಲ, ಡಿಸೈನ್ ಹೇಳಿದ್ದೆ, ಬಟ್ ಅವರು ನಾನು ಒಂದು ಪ್ಯಾಟ್ರನ್ ಕೊಟ್ಟಿದ್ದೆ, ಬಟ್ ಅವ್ರು ಈ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ನನಗೆ ಇದು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ತಗೊಂಡ್ಬಿಟ್ಟೆ. ಸೊ ನೋಡ್ಬೋದು ಇದು ತುಂಬಾ ಲೈಟ್ ವೆಯ್ಟ್ ಇದೆ. ಸೊ ನೋಡಿ, ಆಮೇಲೆ ಏನಂತಾರೆ, ಆಗದೇ ಇರೋ ಜನಗಳು ಏನು ಬೆಳ್ಳಿ ಚಿನ್ನ ಅಲ್ಲ ಅಂತಾರೆ, 916 ಹಾಲ್ ಮಾರ್ಕ್, ಓಕೆನಾ. ಸೊ ಇದು ಗ್ರಾಮ್ ಬಂದು 14.5, 14.5 ಗ್ರಾಮ್ ಇದೆ ಇದು. ಸೊ ಹಾಕ್ಕೊಂಡ್ರೆ ನೀಟಾಗಿ ಕವರಾಗಿ ಫುಲ್ಲು ಕೂತ್ಕೊಳ್ಳುತ್ತೆ. ಸಿಂಪಲ್ಲಾಗಿ ಸಾಕು. ಸಿಂಪಲ್ಲಾಗಿ ಸೀರೆ ಉಟ್ಕೊಂಡು ನಾನು ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗೆ ಚೆನ್ನಾಗಿರುತ್ತೆ, ದೇವಸ್ಥಾನಗಳಿಗೆ ಹೋಗೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ತಗೊಂಡೆ. ಸೊ ನಾನು ತಗೊಂಡಾಗ 1 ಗ್ರಾಮ್ಗೆ 17,000 ರೂಪಾಯಿ ಇತ್ತು. ಇವಾಗ ಕಡಿಮೆ ಆಗಿದೆ. ಸೊ ಕಡಿಮೆ ಆಗಿರೋದಕ್ಕೆ ಏನಾದರೂ ತಗೋಬೇಕಂತ ಆಸೆ, ನೋಡೋಣ ಇಫ್ ಪಾಸಿಬಲ್. ಸೊ ಇದಕ್ಕೆ ನಾನು ಮತ್ತು ಈಗ ಆಲ್ರೆಡಿ ವರಮಹಾಲಕ್ಷ್ಮಿಗೆ ತಗೊಂಡಿದ್ದೆ, ಹ್ಯಾಂಗಿಂಗ್ಸ್ ಇತ್ತು, ಬಟ್ ಸ್ಟಿಲ್ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಚಿಕ್ಕದು ಒಂದು ಚಾನ್ಬಲ್ಲಿ ತಗೊಂಡಿದ್ದೀನಿ. ಸೇಮ್ ಲಕ್ಷ್ಮಿ ಕಾಸು ಥರನೇ ಇದೆ. ಅದು ಸ್ವಲ್ಪ ನೋಡಿ, ಇದು ಅಂದರೆ ಅದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು. ಅದು ಅರೌಂಡ್ ಒಂದು 9 ಗ್ರಾಮ್ಸ್ ಇದೆ, ಬಟ್ ಇದು 6 ಗ್ರಾಮ್ಸಲ್ಲಿ ತಗೊಂಡಿದ್ದೀನಿ, ನೋಡ್ಬೋದು. ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇದು ಮತ್ತು ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ, ಹಾಕ್ಕೊಂಡ್ರು ತುಂಬ ಚೆನ್ನಾಗಿ ಕಾಣುತ್ತೆ. ಮೊನ್ನೆ ಮದ್ದೂರಿಗೆ ಹೋಗಿದ್ದಾಗೂ ನಾನು ಇದನ್ನೇ ಹಾಕ್ಕೊಂಡಿದ್ದೆ. ಹಬ್ಬಕ್ಕೇನ ತಗೊಂಡೆ, ಬಟ್ ಬಿಫೋರ್ ದಟ್ ಹಾಕ್ಕೊಬಿಟ್ಟಿದ್ದೆ. ಸೊ ಫಸ್ಟ್ ಹಬ್ಬಕ್ಕೆ ತೊಗೊಂಡಿದ್ದು ಇಯರಿಂಗ್ಸು. ಹಬ್ಬಕ್ಕೆ ಏನಾದರೂ ಒಂದು ಗೋಲ್ಡ್ ತಗೊಳ್ಳೋಣ ಹೊಸ ವರ್ಷ ಅಂತ ತಗೊಂಡಿದ್ದು ಇದು. ಬಟ್ ಆಮೇಲೆ ಇದು ಅನ್ಪ್ಲ್ಯಾನ್ಡ್ ಹೋದ ತಕ್ಷಣ ಇಷ್ಟ ಆಯಿತು, ತೊಗೊಂಬಿಟ್ಟೆ ಅಷ್ಟೇ. ಸೊ ಇದು ಬೇರೆ ಶಾಪಲ್ಲಿ ತಗೊಂಡೆ, ಇದು ಬೇರೆ ಶಾಪಲ್ಲಿ ತಗೊಂಡೆ. ಇದು ನಾನು ರೆಗ್ಯುಲರಾಗಿ ತಗೊಳ್ಳೋ ಶಾಪಲ್ಲೇ, ಲೋಕಲ್ ಶಾಪಲ್ಲೇ ತಗೊಂಡಿದ್ದು. ಸೊ ಇದು ನನ್ನ ಫ್ರೆಂಡಿಗೆ ಸೆಲೆಕ್ಟ್ ಮಾಡೋಕ್ಕೆ ಹೋಗಿ ಅಲ್ಲಿ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಇಷ್ಟಪಟ್ಟು ಇದನ್ನು ತಗೊಂಡೆ. 6 ಗ್ರಾಮ್ಸ್ ಇದೆ, ಇದು 14.5 ಗ್ರಾಮ್ಸ್ ಇದೆ, ಇದು 4 ಗ್ರಾಮ್ಸ್ ಇದೆ. ಇದನ್ನು ಫಸ್ಟೇ ತಗೊಂಡೆ. ನಾನು ಗೋಲ್ಡ್ ತಗೊಳ್ಳೋವಾಗ ಏನು ಮಾಡ್ತೀನಿ ಅಂದರೆ, ಆ ಶಾಪ್ಗೆ ಏನಾದರೂ ಹೋದಾಗ, ಅಂದರೆ ನಾನು ಇಂಟೆನ್ಷನಲಿ ಹೋಗಲ್ಲ. ಸೊ ಅಲ್ಲೇನಾದರೂ ಹೋದಾಗ ಅಲ್ಲೇನಾದರೂ ಸ್ವಲ್ಪ ಇಷ್ಟ ಆಯಿತು ಅಂದರೆ ಅದಕ್ಕೆ ಸ್ವಲ್ಪ ಅಡ್ವಾನ್ಸ್ ಮಾಡ್ತೀನಿ. ಅಡ್ವಾನ್ಸ್ ಮಾಡಿ ಎತ್ತಿ ಇಡಿಸ್ಬಿಡ್ತೀನಿ. ಅಂದರೆ ಬೇರೆ ಯಾರೂ ತಗೋಬಾರ್ದು ಅನ್ನೋ ಡಿಸೈನ್ ಇಷ್ಟ ಆದರೆ ಎತ್ತಿ ಇಟ್ಬಿಟ್ಟಿರಿ, ನಾನು ಅಡ್ವಾನ್ಸ್ ಪೇ ಮಾಡ್ತೀನಿ ಅಂತ ಹೇಳ್ತೀನಿ. ಅಡ್ವಾನ್ಸ್ ಪೇ ಮಾಡಿ ನನಗೆ ಎಷ್ಟೆಷ್ಟು ಆಗುತ್ತೋ, ಒಂದು 10,000 20,000 ಆ ಥರ ಎಷ್ಟೆಷ್ಟು ಆಗುತ್ತೋ ಅದನ್ನು ಗೋಲ್ಡ್ ಶಾಪ್ಗೆ ಕೊಟ್ಕೊಂಬಂದಿರ್ತೀನಿ. ಪೂರ್ತಿ ಕ್ಲಿಯರ್ ಆದಮೇಲೆ ತಗೊಬಿಟ್ಬಿಡ್ತೀನಿ ಮನೆಗೆ, ಆ ಥರ. ಸೊ ಒಂದೇ ಸರಿ ನನಗೂ ಆಗೋಲ್ಲ, ಹೆಂಗೆ ನಾನು ಸೇವ್ ಮಾಡ್ತೀನೋ ಅದೇ ಥರ. ಸೊ ಇದಿಷ್ಟು. ಇದ್ರ ಜೊತೆಗೆ ನಾನು ವೈಟ್ ಕಲರ್ದು ರಿಂಗ್ ಟೈಪ್ ತೊಗೊಂಡಿದ್ದೀನಿ, ಅದನ್ನು ಯಾವಾಗಾದರೂ ಹಾಕ್ಕೊಳ್ಳೋಕೆ ತೋರಿಸ್ತೀನಿ. ಮತ್ತು ಹಾರದ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರಿ, ವಾಟ್ಸಪ್ ಸ್ಟೇಟಸಲ್ಲಿ ಎಲ್ಲ ಕಡೆ ತುಂಬ ಜನ ಕೇಳ್ತಾಯಿದ್ರಿ. ಸೊ ಹಾರದ ಡೀಟೇಲ್ಸ್ ಹೇಳಿ ಅಂತ. ಸೊ ಇದು ನಾನು ರೀಸೆಂಟಾಗಿ ತಗೊಂಡಿದ್ದೇನೆ, ಒಂದು ವರ್ಷವೂ ಆಗಿಲ್ಲ. ಸೊ ಇದು ಬಂದು 64 ಗ್ರಾಮ್ಸ್ ಇದೆ. ಸೊ ನಂದು ದೊಡ್ಡದು ಬರ್ತ್ಡೇಗೆ ತೊಗೊಂಡಿದ್ದ ಹಾರ ಪೆಂಡೆಂಟ್ ಇತ್ತು. ಸೊ ಪೆಂಡೆಂಟ್ ಇಲ್ದಿರೋದೊಂದು ತೊಗೋಬೇಕಂತ, ಕಾಸಿನ ಸರ ತೊಗೋಬೇಕಂತ ಆಸೆ ಇತ್ತು. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದು. ಸೊ 64 ಗ್ರಾಮ್ಸ್ ಇದೆ. ಇದಕ್ಕೆ ಈ ನೆಕ್ಲೆಸ್ ಮ್ಯಾಚ್ ಆಗುತ್ತೆ. ಇದು ಒಂದೇ ಹಾಕ್ಕೋಬೋದು, ನೆಕ್ಲೆಸ್ ಒಂದೇ ಹಾಕ್ಕೋಬೋದು, ಆ ಥರ. ಸೊ ನಾವು ಮನೇಲಿ ಯೂಶ್ವಲಾಗಿ ಎಲ್ಲಾದರೂ ಹೋಗ್ಬೇಕು ಬರ್ಬೇಕಂದಾಗ ಒಂದು ಸೆಟ್ ಅಂತೂ ಕಂಪಲ್ಸರಿ ಇಟ್ಕೊಂಡಿರ್ತೀನಿ. ಸೊ ಅಷ್ಟೇ.
ಇದು ಡಿಸೈನ್ ತೋರಿಸಿ ಅಂತ ತುಂಬ ಜನ ಕೇಳಿದ್ರಿ. ಇದು ಲಕ್ಷ್ಮಿ ಇದೆ, ಜೊತೆಗೆ ಕಾಸಿದೆ, ನೋಡ್ಬೋದು ಹಿಂಗೆ ಬರುತ್ತೆ. ನಾನು ರೀಸೆಂಟಾಗಿ ನನ್ನ ತಮ್ಮನ ಮದುವೆಯಲ್ಲಿ ತುಂಬ ಫಂಕ್ಷನ್ಗಳಲ್ಲಿ ಹಾಕ್ಕೊಂಡಿದ್ದೀನಿ. ಮನೇಲಿ ಒಂದು ಸೆಟ್ ಇಟ್ಕೊಂಡಿರ್ತೀನಿ, ಎಲ್ಲಾದರೂ ಹೋಗೋಕ್ಕೆ ಬರೋಕ್ಕೆ ಬೇಕು ಅಂತ ಅಷ್ಟೇ. ಸೊ ಅದನ್ನು ಶೇರ್ ಮಾಡಿದ್ದೀನಿ. ಸೊ ಅಷ್ಟೇ ಗೈಸ್, ಯುಗಾದಿ ಹಬ್ಬಕ್ಕೆ ನಾನು ಏನೆಲ್ಲ ತಗೊಂಡೆ, ಗೋಲ್ಡ್ ಶಾಪಿಂಗ್. ತುಂಬ ಜನ ಡಿಸೈನ್ಸ್ ಬಗ್ಗೆ ಕೇಳ್ತಾ ಇರ್ತೀರ. ನನಗೂ ತುಂಬ ಇದೆ, ತೋರಿಸ್ಬಾರ್ದು ಗೋಲ್ಡೆಲ್ಲ, ಅಂದರೆ ಏನೋ ಒಂದು ಸ್ವಲ್ಪ ದೃಷ್ಟಿ ಥರ ಆಗುತ್ತೆ ಅಂತ ತೋರಿಸ್ಬಾರ್ದು ಅಂತ ನಾನು ಅನ್ಕೋತೀನಿ. ತುಂಬ ಜನ ಯಾಕೆ ಶೋ ಆಫ್ ಮಾಡ್ತೀರಾ ಅಂತ ಕೇಳೋರಿದ್ದಾರೆ, ಬಟ್ ಸ್ಟಿಲ್ ತುಂಬ ಜನ ಕೇಳ್ತೀರಾ. ಸ್ಟೇಟಸಲ್ಲಿ ಹಾಕ್ದಾಗಲೆಲ್ಲ ಡಿಸೈನ್ ಶೇರ್ ಮಾಡಿ, ವೆಯ್ಟ್ ಶೇರ್ ಮಾಡಿ, ಕಸಿನ್ ಸರ್ ಡೀಟೇಲ್ಸ್ ಕೊಡಿ ಅಂತೆಲ್ಲ ಕೇಳ್ತೀರಾ. ಸೊ ಹಾಗಾಗಿ ಇದನ್ನು ಶೇರ್ ಮಾಡಿದ್ದೀನಿ. ಸೊ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅಷ್ಟೇ. ತುಂಬ ಈ ವ್ಲಾಗ್ ಮಾಡದೇ ಇದ್ದಾಗ ಮತ್ತು ವ್ಲಾಗ್ ಡಿಸ್ಕಂಟಿನ್ಯೂ ಮಾಡಿದಾಗೆಲ್ಲ ತುಂಬ ಪರ್ಚೇಸ್ ಮಾಡಿರ್ತೀನಿ, ಬಟ್ ಅಷ್ಟಾಗಿ ತೋರಿಸಿಲ್ಲ ಅಂತ ಅನ್ಕೋತೀನಿ. ಇನ್ನು ಮುಂದೆ ವ್ಲಾಗ್ ಮಾಡಿದಾಗ ಆ ಟೈಮಲ್ಲಿ ಏನಾದರೂ ಬೈ ಮಾಡಿದರೆ ಖಂಡಿತ ತೋರಿಸ್ತೀನಿ, ಓಕೆನಾ? ಇಷ್ಟೇ ಇವತ್ತು ವ್ಲಾಗ್. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.